ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದು ತಾರೀಖು 27/6/2026. ಹಿಂದಿನ ಪಂಚಾಂಗದ ವಿವರಗಳನ್ನು, ಹಿಂದಿನ ಭಾರತೀಯ ಪಂಚಾಂಗದ ರೀತಿಯ ಎಲ್ಲ ವಿವರಗಳನ್ನು ನೋಡೋಣ. ಇದು ಶಕ ವರ್ಷ 1949. ಸಂವತ್ಸರ ಪರಾಭವ, 60 ಸಂವತ್ಸರಗಳಲ್ಲಿ ಒಂದಾದ ಪರಾಭವ ನಾಮ ಸಂವತ್ಸರ. ಉತ್ತರಾಯಣ 2 ಆಯನಗಳು, ಉತ್ತರಾಯಣ ದಕ್ಷಿಣಾಯನ ಅಂತ. ಉತ್ತರಾಯಣದ ಗ್ರೀಷ್ಮ ಋತು, 6 ಋತುಗಳು, ಅದರಲ್ಲಿ ಗ್ರೀಷ್ಮ ಋತು. ನಿಜ ಜ್ಯೇಷ್ಠ ಮಾಸ ಈ ಸರ್ತಿ 2 ಜ್ಯೇಷ್ಠಗಳು ಬಂದಿದೆ. ಆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ ಅಂದರೆ ಚಂದ್ರನ ಒಂದು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ 2 ಇರುತ್ತೆ. ಆ ಶುಕ್ಲ ಪಕ್ಷದ ತ್ರಯೋದಶಿ ಅಂದರೆ 13ನೇ ದಿನದ ಶನಿವಾರ ಎಂದು. ಇಂದಿನ ನಕ್ಷತ್ರ ಅನುರಾಧ ನಕ್ಷತ್ರ. ಭಕ್ತಿ, ಸ್ನೇಹ, ನಿಯಮಶೀಲತೆ, ಗುರುಭಕ್ತಿಗೆ ಅನುಕೂಲಕರವಾದ ನಕ್ಷತ್ರ ಅಂತ ಹೇಳ್ತಾರೆ. ಸಾಧ್ಯ ಯೋಗ ಇರೋದು, ಅದು ಸಾಧನೆ, ಪೂಜೆ, ಧ್ಯಾನ ಮತ್ತು ಸಂಕಲ್ಪ ಸಿದ್ಧಿಗೆ ಬಹಳ ಉತ್ತಮವಾದ ಯೋಗ. ತೈತಿಲ ಕರ್ಣ ಅಂತಕ್ಕಂಥದ್ದು ಪಂಚಾಂಗದಲ್ಲಿ 5 ಅಂಶಗಳು: ತಿಥಿವಾರ, ನಕ್ಷತ್ರ, ಯೋಗ, ಕರ್ಣ ಅಂತಕ್ಕಂಥದ್ದು. ಈ ತೈತಿಲ ಕರ್ಣ ಇದೆಯಲ್ಲ, ಅದು ವ್ಯವಹಾರ, ಇಲ್ಲಾದರೂ ಚರ್ಚೆ ಮಾಡುವಾಗ, ಡಿಬೇಟ್ಸು, ಯೋಜನೆ ಮತ್ತು ಪ್ರಗತಿಪರ ಕಾರ್ಯಗಳಿಗೆ ಬಹಳ ಅನುಕೂಲಕರವಾದ ಕರ್ಣ. ಇನ್ನು ಸೌರಮಾನದ ರೀತಿಯ ನೋಡೋದಾದರೆ, ಇಂದು ಮಿಥುನ ಮಾಸದ 12ನೇ ದಿನ ಮಿಥುನ ಮಾಸ. ಆಮೇಲೆ ರಾಹುಕಾಲ ಬೆಳಿಗ್ಗೆ 9:05 10:42 ತನಕ ಇರುತ್ತೆ. ಈ ಲಲಿತಾ ಔಪಾಸನೆಯಲ್ಲಿ ನಿತ್ಯ ದೇವತೆ ಅಂತಾರೆ. ನಿತ್ಯ ದೇವತೆ ತ್ವರಿತಾ ನಿತ್ಯ ದೇವತೆ ಅಂತಕ್ಕಂಥದ್ದು. ತ್ವರಿತ ಅಂದರೆ ಬಹಳ ಶೀಘ್ರವಾಗಿ ಅನುಗ್ರಹ ಮಾಡ್ತಕ್ಕಂಥದ್ದು, ಚೈತನ್ಯಯುಕ್ತವಾದ್ದು ಮತ್ತು ಕಾರ್ಯಸಿದ್ಧಿಯನ್ನು ಸೂಚಿಸುವ ನಿತ್ಯಾದೇವಿ. ಇನ್ನು ಶನಿವಾರವಾದ್ರಿಂದ ಶನಿ ಪ್ರದೋಷ. ಶನಿವಾರ ಬರುವ ಪ್ರದೋಷ ಕಾಲವನ್ನು ಶನಿ ಪ್ರದೋಷ ಅಂತ ಕರೀತಾರೆ. ಶಿವನ ಆರಾಧನೆ, ದೀಪದ ಆರಾಧನೆ ಮತ್ತು ಓಂ ನಮಃ ಶಿವಾಯ ಜಪಕ್ಕೆ ಅತ್ಯಂತ ಮಹತ್ವದ ದಿನ ಇಂದು ಶನಿ ಪ್ರದೋಷ ಅಂತಕ್ಕಂಥದ್ದು ಪರಿಗಣಿಸಲಾಗಿದೆ. ಇನ್ನೊಂದು ವಿಶೇಷ ಅಂದರೆ ಕೆಂಪೇಗೌಡರ ಜಯಂತಿ. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಸ್ಮರಣಾರ್ಥ ಆಚರಿಸುವ ಜಯಂತಿ. ನಗರ ನಿರ್ಮಾಣ, ಆಡಳಿತ ಮತ್ತು ಕನ್ನಡ ಸಂಸ್ಕೃತಿಗೆ ಅವರ ಕೊಡುಗೆಯನ್ನು ಸ್ಮರಿಸುವ ದಿನ ಇಂದು ಕೆಂಪೇಗೌಡ ಜಯಂತಿ. ಇನ್ನು ಬೇರೆ ಬೇರೆ ಉತ್ಸವಗಳಲ್ಲಿ ಬೆಂಗಳೂರು ಹೊಸಕೆರೆಹಳ್ಳಿ ದುರ್ಗಾದೇವಿ ವೆಂಕಟೇಶ್ವರ ಉತ್ಸವ. ದುರ್ಗಾದೇವಿ ಮತ್ತು ವೆಂಕಟೇಶ್ವರ ಸ್ವಾಮಿ ಆರಾಧನೆಯೊಂದಿಗೆ ನಡೆಯುವ ಭಕ್ತಿಪೂರ್ಣ ಉತ್ಸವ. ದೇವರ ಮೆರವಣಿಗೆ, ಪೂಜೆ ಮತ್ತು ಸಮುದಾಯ ಭಕ್ತಿಯೊಂದಿಗೆ ಆಚರಿಸಲಾಗುವ ವಿಶೇಷ ಸಂದರ್ಭ. ಇನ್ನು ಶನಿವಾರದ ಮಹತ್ವ. ಶನಿವಾರವನ್ನು ಶನೈಶ್ಚರ ಅಥವಾ ಶನೈಶ್ವರ, ಸ್ವರಕ್ಕಿನ ಚರ ಅಂತಕ್ಕಂಥದ್ದೇ ಸರಿಯಾದ ಪದ. ಶನಿ ಮಂದವಾಗಿ ಚಲಿಸುವುದರಿಂದ ಸುಮಾರು 165 ವರ್ಷಗಳು ತಗೊಳ್ತಾನೆ ಸೂರ್ಯನ ಸುತ್ತಲೂ ಬರೋದಕ್ಕೆ. ಅಷ್ಟು ನಿಧಾನಕ್ಕೆ ಇದಕ್ಕೊಳ್ತಾರೆ. ಶನೈಹಿ ಚರತಿ ಇತಿ ಶನೈಶ್ಚರ ಅಂತಕ್ಕಂಥದ್ದು. ಆಂಜನೇಯ ಮತ್ತು ಶಿವಾರಾಧನೆಗೆ ಮಹತ್ವದ ದಿನವೆಂದು ಪರಿಗಣಿಸಲಾಗಿದೆ. ತಪಸ್ಸು, ನಿಯಮ, ಕರ್ಮಚಿಂತನೆ ಮತ್ತು ದೈವಸ್ಮರಣೆಗೆ ಈ ದಿನ ವಿಶೇಷ ಮಹತ್ವವಿದೆ ಅಂತಕ್ಕಂಥದ್ದು. ವೀಕ್ಷಕರೇ, ಇಷ್ಟು ಮಾಹಿತಿಯನ್ನು ತಮ್ಮ ಮುಂದೆ ಈ 27/6/2026 ದಿನವಾದ ತಮ್ಮ ಮುಂದೆ ಎಲ್ಲ ವಿವರವನ್ನು ಮುಂದೆ ಇಟ್ಟಿದ್ದೀರಿ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮೂಡಿಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.